ಹೆಮ್ಮಾರಿಯ ಕಾಟಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಇಲ್ಲ, ಬದಲಾಗಿ ಸ್ವಚ್ಛತೆಯನ್ನು ಕಾಪಾಡೋದೇನೆ ಇದಕ್ಕಿರೋ ಅಂತ ಔಷಧ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಹೈಜಿನ್ ಮೇಂಟೈನ್ ಮಾಡಬೇಕು, ಹಾಗೇನೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನಷ್ಟು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ ಅಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನೂ ಬೇರೆ ಬೇರೆ ವೈರಸ್ ಝಿಕಾ ಇರ್ಬೋದು, ಆ ಥರದ ಡೆಂಗ್ಯೂ, ಚಿಕನ್ ಗುನಿಯಾ ಥರದ್ದು ಬರಬಹುದು ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ವೆರಿ ನ್ಯಾಚುರಲ್. ಅದನ್ನು ಸ್ವಚ್ಛತೆಯನ್ನು ಮೇಂಟೈನ್ ಮಾಡದೆ ಹೋದರೆ ಯಾವುದೇ ಥರ ರೋಗ ಕೂಡ ಬರಬಹುದು. BBMP ಈ ನಿಟ್ಟಿನಲ್ಲಿ ಇನ್ನಾದರೂ ಗಮನ ಹರಿಸುತ್ತಾ ಚಿಕನ್ ಗುನಿಯಾ, ಝಿಕಾ ವೈರಸ್ ಕೂಡ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಬೇಕು ಅಂತ ಅನ್ಸುತ್ತೆ. ನಾವು ಇದು ಡೆಂಗು ಫೀವರ್ ನಿಯಂತ್ರಣ ಅಂದರೆ ಏನಪ್ಪ ಅಂದರೆ ಸೊಳ್ಳೆಗಳ ನಿಯಂತ್ರಣ. ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದರೆ ಮಾತ್ರ ಡೆಂಗು ಹತೋಟಿಗೆ ಬರುತ್ತೆ. ಯಾಕೆಂದರೆ ಡೆಂಗು ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ. ಜ್ವರಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತವೆ, ಅಥವಾ BP ಕಡಿಮೆ ಆದರೆ ಸ್ವಲ್ಪ ಮೆಡಿಸಿನ್ ಕೊಡ್ತವೆ. ಆದರೆ ನಿಖರವಾದಂಥ ಯಾವುದೇ ಒಂದು ಔಷಧಿ ಡೆಂಗು ಫೀವರ್ಗೆ ಇಲ್ಲ. ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನು ನಾವು ಮಾಡಬೇಕಾಗುತ್ತೆ ಇಲ್ಲಿ. ಯಾಕೆಂದರೆ ಯಾವಾಗಲೂ ಅಷ್ಟೇ, ನಾವು ಇದೆಲ್ಲ ಮಳೆಗಾಲ ಬಂದಂಥ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೇ ಇದ್ದರೆ ಡೆಂಗು ಜೊತೆ BBMP ಅಧಿಕಾರಿಗಳ ಕಳ್ಳಾಟದಿಂದಾಗಿ ಮಕ್ಕಳಿಗೆ ಡೆಂಗಿ ಭಯ ಉಂಟಾಗಿದೆ ಅಂತ. ಎಂಥ ಡೇಂಜರಸ್ ಪರಿಸ್ಥಿತಿನಲ್ಲಿ ಇದ್ದೀವಿ ನೋಡಿ. ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಡೆಂಗಿ ಹಾಟ್ ಸ್ಪಾಟ್, ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತು ಚರಂಡಿ ಬ್ಲಾಕ್ ಆಗಿ ಸಿಕ್ಕಾಪಟ್ಟೆ ಸೊಳ್ಳೆಗಳ ಕಾಟ ಇರುವಂಥದ್ದು. ಕೆಂಗೇರಿಯ ಬಾಬಾ ಸಾಹೇಬ್ ಪಾಳ್ಯದ ಮಕ್ಕಳಿಗೆ ಈಗ ಡೆಂಗಿ ಭೀತಿ ಉಂಟಾಗಿದೆ. ಸೊಳ್ಳೆಗಳ ಕಾಟದಿಂದಾಗಿ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹೈರಾಣಾಗಿ ಹೋಗಿದ್ದಾರೆ. ಸ್ವಲ್ಪನೂ ಸ್ವಚ್ಛತೆ ಇಲ್ಲ ಅಲ್ಲಿ. ಡೆಂಗಿಯಿಂದ ಸಾಕಷ್ಟು ಜನ ಆಲ್ರೆಡಿ ಆಸ್ಪತ್ರೆ ಸೇರ್ತಾ ಇದ್ದಾರೆ. ಕೆಂಗೇರಿಯ ಬಾಬಾ ಸಾಹೇಬ್ ಪಾಳ್ಯದ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಯಾವ ರೀತಿ ಶಾಲೆ ಪಕ್ಕದಲ್ಲೇ ದೊಡ್ಡ ಚರಂಡಿ ಇದೆ. ಚರಂಡಿಯಲ್ಲಿ ಸಂಪೂರ್ಣ ನೀರು ನಿಂತು ಎಷ್ಟು ಕೊಳಚೆ ಇದೆ ಅಲ್ಲಿ ಅಂತಂದ್ರೆ ಸ್ಕೂಲ್ಗೆ ಮಕ್ಕಳನ್ನ ಹೇಗೆ ಕಳಿಸ್ಬೇಕು? ಪಾಪ ಬಡವ್ರ ಮಕ್ಕಳಾದ್ರೆ ಹೀಗೆ BBMP ನಿರ್ಲಕ್ಷ್ಯ ತೋರ್ತಾ ಇದೆಯಾ? ಸರ್ಕಾರಿ ಶಾಲೆಗಳು ಅಂದ್ರೆ ಅಪಾರವಾದಂಥ ನಿರ್ಲಕ್ಷ್ಯ ತೋರಿಸ್ತಾ ಇದೆಯಾ? ಏನಿದೆ ಪರಿಸ್ಥಿತಿ? ನಮ್ಮ ಪ್ರತಿನಿಧಿ ಧ್ರುವ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಈಗ ಡೆಂಗ್ಯೂ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆದರೆ BBMP ಮಾತ್ರ ನಾವು ಡೆಂಗಿ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಹೊರತು ಯಾವುದೇ ತರಹದ ಕೆಲಸವನ್ನ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಏನು ಡೆಂಗಿ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದೆಯಾ ಬೆಂಗಳೂರು ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನು ನಿಮಗೊಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿ ತೋರಿಸ್ತೀನಿ BBMP ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ. ನೇರವಾಗಿ ನಾನೀಗ ಈ ಕೆಂಗೇರಿ ವಾರ್ಡ್ನಲ್ಲಿ ಬರುವಂತಹ ಬಾಬಾ ಸಾಹೇಬ್ ಪಾಳ್ಯದಲ್ಲಿದ್ದೀನಿ. ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಡೆಂಗ್ಯೂಗಿಂದ ಅಂದ್ರೆ ಡೆಂಗಿ ಆತಂಕ ಶುರುವಾಗಿದೆ. ಯಾಕೆ ಎನ್ನುವಂಥದ್ದನ್ನ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸೋ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಶಾಲೆಯಲ್ಲಿ ಸುಮಾರು 150ರಿಂದ 200 ಜನ ಮಕ್ಕಳಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳು ಈ ರೀತಿ ಸಮಸ್ಯೆಯನ್ನ ಯಾಕೆ ಅನುಭವಿಸುವಂತೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ನೇರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಡೆಂಗಿ ಮಾಮೂಲಿಯಾಗಿ ಬರುವಂತದ್ದು ರಸ್ತೆಯಲ್ಲಿ ಅಂದ್ರೆ ನೀರು ಶೇಖರಣೆ ಆದಂತ ಸಂದರ್ಭದಲ್ಲಿ ಸೊಳ್ಳೆಗಳ ಕಾಟದಿಂದ ಡೆಂಗಿ ಜ್ವರ ಬರುತ್ತೆ. ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಆತಂಕ ಆಗಿದೆ ಅನ್ನುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಶಾಲೆಯ ಹಿಂಭಾಗದ ದೃಶ್ಯ. ಇಲ್ಲೇ ರಾಜಕಾಲುವೆಯ ನೀರು, ಚರಂಡಿ ನೀರು ಹಾಗೆ ಶೇಖರಣೆ ಆದರೂ ಕೂಡ ಇದನ್ನ ಕ್ಲೀನ್ ಮಾಡುವಂತಹ ಕೆಲಸಕ್ಕೆ BBMP ಆಗಲಿ ಅಥವಾ ಬೇರೆ ಯಾರು ಮುಂದಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ಮಟ್ಟಿಗಿದೆ ಅಂತ ನೋಡ್ಬೋದು. ಯಾವಾಗಲೂ ಕೂಡ ಇಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ. ಈ ಸೊಳ್ಳೆಗಳ ಕಾಟದಿಂದಾಗಿ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ವಿದ್ಯಾರ್ಥಿಗಳಿಗೆ ಪದೇ ಪದೇ ಜ್ವರ ಕೂಡ ಬರ್ತಾ ಇದೆ. ಈ ಸುತ್ತಮುತ್ತ ಭಾಗದಲ್ಲಿರುವಂತಹವರಿಗೆ ಆತಂಕ ಕೂಡ ಎದುರಾಗಿರುವಂಥದ್ದು ನೀವು ನೇರವಾಗಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ರಾಜೀವ್ ಕಾಲುವೆಯ ನೀರು ಯಾವ ಮಟ್ಟಿಗಿದೆ ಎನ್ನುವಂಥದ್ದನ್ನ ನೀವು ಗಮನಿಸ್ತಾ ಇರ್ಬೋದು. ಈ ಸೊಳ್ಳೆಗಳು ಉತ್ಪತ್ತಿಯಾಗಿ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಬಡ ಮಕ್ಕಳನ್ನ ಕೇಳೋರು ಯಾರು ಇಲ್ವಾ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಧ್ರುವರಾಜ್.